ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ಇವತ್ತು ಫುಲ್ಲು ಜಾಮ್ ಆಗಿದೆ. ಸುಸ್ತಾಗ್ತಿದೆ, ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಸ್ಕೈ ವಾಕ್ ಮೇಲೆ ನಡ್ಕೊಂಡು ಹೋಗೋಕ್ಕೆ ಅಂತೇಳಿ ಬಂದಿರೋದು. ನೋಡಿ, ಪಾಪ ಆಗ್ತಾಯಿಲ್ಲ. ಆಮೇಲೆ ಏನಂದರೆ ನೀರು ಕೂಡ ತೊಗೊಬಂದಿಲ್ಲ, ನಾವು ಹಾಗೆ ಬಂದುಬಿಟ್ಟಿದ್ದೀವಿ. ಈ ಕಡೆ ನೋಡಿ, ಈ ಕಡೆ ಅಷ್ಟೊಂದು ಏನಿಲ್ಲ, ಆ ಕಡೆ ಸೈಡು ನೀವು ಈ ಕಡೆನೂ ನೋಡ್ಬೋದು, ಹಾಗೆ ಈ ಕಡೆ ನೋಡಿ. ಏನಂದರೆ ಅಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿಗೆ ತುಂಬ ಜನ ಬಂದಿದ್ದಾರೆ. ಅದರಿಂದ ಅಲ್ಲಿ ಫುಲ್ಲು ರಶ್ಶು. ಯಾವ ಕಡೆ ಮೇಯ್ನ್ ರೋಡಲ್ಲಿ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ರೋಡಲ್ಲೂ ಹೋಗೋಕ್ಕಾಗ್ತಿಲ್ಲ, ಅಷ್ಟೊಂದು ರಶ್ ಇದೆ. ಅದಕ್ಕೆ ನಾವು ಈ ಕಡೆ ನಮ್ಮ ಗಾಡಿ ತಗೊಂಡು ಬಳಸ್ಕೊಂಡು ಬರಬೇಕು. ಅದಕ್ಕೆ ನಾವು ಈ ಕಡೆ ಸ್ಕೈ ವಾಕ್ ಮೇಲೆ ನಡ್ಕೊಂಡು ಬರ್ತೀವಿ. ಆ ಕಡೆ ಸೈಡಿಗೆ ಅಂತೇಳಿ ಬರ್ತಾ ಇದ್ದೀವಿ. ನಿಮ್ಗೆ ಇನ್ನೂ ಎಷ್ಟು ನೀಟ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ನೋಡಿ ಹೇಗಿದ್ದಾರೆ. ಬಿಸಿಲು ಬೇರೆ ಉಂಟು, ಡೈಲಿ ಮಳೆ ಹೋಯ್ತಾ ಇದೆ, ಆದ್ರೂ ಇಷ್ಟೊಂದು ಬಿಸಿಲು. ಅಪ್ಪ ಮುಂದೆ ಹೋಗಿ ಸರ್ವಿಸ್ ರೋಡಲ್ಲೇ ಬರ್ಬೇಕು. ನಾವು ಇಲ್ಲಿ ಸ್ಕೈ ವಾಕ್ ಇಳ್ಕೊಂಡು ಕೆಳಗಡೆ ಬಂದು ಅಲ್ಲೊಂದು ಹೋಟೆಲ್ ಇದೆ. ಅಲ್ಲಿ ಹೋಟೆಲ್ ಒಳಗಡೆ ಹೋಗಿಲ್ಲ, ಅಲ್ಲೊಂದು ಮರ ಇತ್ತು, ಆ ಮರದ ಹತ್ರ ನಿಂತ್ಕೊಂಡಿದ್ವಿ. ಬಿಸಿಲೇನು ಸ್ವಲ್ಪ ಅಲ್ಲ, ತುಂಬ ಅಂದರೆ ತುಂಬ ಬಿಸಿಲು. ಮಳೆನೂ ಹುಯ್ತಾ ಇದೆ, ಆದರೂ ಅಷ್ಟೇ ಶೆಕೆನೂ ಉಂಟು. ನಾವೆಲ್ಲೋಗಿದ್ವಿ ಅಂದರೆ ಹಾಗೆ ಎಲ್ಲೋಗಿದ್ವಿ ಅನ್ನೋದಕ್ಕಿಂತ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಬಂತು. ಜಾಗನೇ ಇಲ್ಲ ಆ್ಯಂಬುಲೆನ್ಸ್ಗೆ ಜಾಗ ಬಿಡೋಕ್ಕೆ, ಅಷ್ಟು ರಶ್ ಇದೆ. ಯಾಕೆಂದರೆ ಅಲ್ಲೊಂದು ದೇವಸ್ಥಾನ ಇತ್ತು, ಅಲ್ಲಿಗೆ ನಮ್ಮ ಸ್ಟೇಟ್ನವರಲ್ಲ, ಅವರು ಬೇರೆ ಸ್ಟೇಟ್ನವರು ಆ ದೇವಸ್ಥಾನಕ್ಕೆ ಬಂದಿರೋದು. ಅದರಿಂದ ಅದು ಫುಲ್ಲು ಜಾಮ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು, ನಾವು ಎಷ್ಟೋ ದೂರ ಬಂದಿದ್ದೀವಿ, ಸುಮಾರು 2-3 ಕಿಲೋಮೀಟ್ರ್ ಬಂದಿದ್ದೀವಿ. ಆದರೂ ಕೂಡ ಇಷ್ಟು ಕ್ಯೂ ಇದೆ, ಅಂದರೆ ಅಷ್ಟು ರಶ್ ಇದೆ ಅಂತ ಫುಲ್ ಜಾಮ್ ಆಗಿತ್ತು. ಅದಾದಮೇಲೆ ನಾವು ಎಲ್ಲ ಕಡೆ ಸುತ್ತಾಡಿಕೊಂಡು ಮಧ್ಯಾಹ್ನ 3:30-4 ಗಂಟೆಗೆ ಹೋಟೆಲಿಗೆ ಬಂದಿದ್ದೀವಿ. ಆವಾಗ ಹೋಗಿ ಮನೇಲಿ ನನಗಂತೂ ಅಡುಗೆ ಮಾಡೋದಕ್ಕಂತೂ ಆಗೋದಿಲ್ಲ. ಇಲ್ಲೆಲ್ಲಾದರೂ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡು, ಆಮೇಲೆ ಕೌಶಿ ನಾನ್ ವೆಜ್ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ದ. ಸರಿ ಆಯಿತು ಬಾ ಅಂತೇಳಿ ಅಲ್ಲಿಂದ ನಾವು ನಾನ್ ವೆಜ್ ಹೋಟೆಲಿಗೆ ಬಂದ್ವಿ. ಅಲ್ಲಿ ಬಂದುಬಿಟ್ಟು ಬಿರಿಯಾನಿ ಮತ್ತು ಕಬಾಬು ಈ ಥರ ತೊಗೊಂಡು ತಿಂದ್ಕೊಂಡು ಮತ್ತು ಅಲ್ಲಿಂದ ಹೊರಟಿದ್ದು. ಏನಂದರೆ ಎಷ್ಟು ಬಿಸಿಲಿತ್ತು ಅಂದರೆ ಹೊರಗಡೆ, ಯಪ್ಪ ಸಾಕಪ್ಪ ಇಷ್ಟೊಂದು ಬಿಸಿಲಿದೆಯಲ್ಲ, ಯಾಕಾದರೂ ಬಂದ್ವಿ ಅನ್ನೋ ಥರ ಆಗಿತ್ತು. ಬರೀ ಗಾಡಿಯಲ್ಲೇ ಓಡಾಡೋದಲ್ವ, ಬಸ್ಸಲ್ಲಾದರೆ ಅಷ್ಟೊಂದು ಅನಿಸಲ್ಲ. ಗಾಡಿಯಲ್ಲೇ ಓಡಾಡೋದ್ರಿಂದ ತುಂಬ ಬಿಸಿಲು ಅನಿಸ್ತಾ ಇರುತ್ತೆ. ಮತ್ತು ನಾವು ಕುಡಿಯೋದಕ್ಕೆ ನೀರು ಕೂಡ ತೊಗೊಂಡೋಗಿಲ್ಲ, ಹಾಗೆ ಹೊರ್ಟೋಗಿದ್ವಿ. ಆಮೇಲೆ ನಾವೆಲ್ಲೋಗಿದ್ವಿ ಅಂದರೆ, ನಾವು ಹೋಗಿದ್ದು ಇವಾಗ ಎಕ್ಸಾಮು SLC ಎಕ್ಸಾಮ್ ಆಯಿತು, ರಿಸಲ್ಟು ಬಂತು. ಇವಾಗ ಕಾಲೇಜಿಗೆ ಸೇರಿಸ್ಬೇಕು. ಯಾವ ಕಾಲೇಜು ಏನು ಅಂತ ನೋಡೋದಕ್ಕೆ ಒಂದಷ್ಟು ಕಾಲೇಜನ್ನು ನಾವು ಹುಡ್ಕೋದಕ್ಕೆ ಹೋಗಿದ್ವಿ, ವಿಚಾರಿಸೋದಕ್ಕೆ ಅಂತೇಳಿ. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಅಮೌಂಟು ಅಂತ, ಅಂದರೆ ಎಷ್ಟಿರ್ಬೋದು ಅಮೌಂಟು ಅಂತೆಲ್ಲ ನೋಡಿಕೊಂಡು ವಿಚಾರಿಸ್ಕೊಂಡು, ಆಮೇಲೆ ಕೊನೆಗೆ ಒಂದು 10 ಕಾಲೇಜಾದರೂ ಹೋಗೋಣ, ಹೋಗಿ ಆಮೇಲೆ ಯಾವ ಕಾಲೇಜು ಏನು ಅಂತೇಳಿ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಇದು ಫಸ್ಟ್ ಡೇ, ಶುಕ್ರವಾರ ಬಂದು ಫಸ್ಟ್ ಡೇ. ನಾವು ಸುಮಾರು 4 ಕಾಲೇಜಿಗೆ ಹೋಗಿದ್ದು. ನಾವು 4 ಕಾಲೇಜ್ ನೋಡೋಕ್ಕೆ ಮೊದಲೇ ಕೌಶಿ ಆವಾಗಿಂದ, ಅಂದರೆ SLC ಎಕ್ಸಾಮ್ ಬರೀತಾ ಇದ್ನಲ್ಲ, ಬರೆದಾದ್ಮೇಲೆ ಅಷ್ಟೇ ಅವನು ಹೇಳಿದ್ದು. ಅವನು ಆವಾಗಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದ, ನಾನು ಇದೇ ಕಾಲೇಜ್ಗೆ ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಇದೇ ಕಾಲೇಜಿಗೆ ಬರ್ತಾರೆ, ನಾನು ಬೇರೆ ಕಾಲೇಜ್ಗೆಲ್ಲ ಹೋಗಲ್ಲ. ಮತ್ತು ಅವನು ಯಾವ ಕೋರ್ಸ್ ತೊಗೋತೀನಿ ಅದನ್ನು ಅಷ್ಟೇ, ನಾವು ಹೇಳೋ ಕೋರ್ಸ್ ಎಲ್ಲ ತೊಗೊಳ್ಳಿಲ್ಲ ಅವನು.
ನನಗೆ ಇದೇ ಕೋರ್ಸೇ ತೊಗೋಬೇಕು ಅಂತೆಲ್ಲ ಡಿಸೈಡ್ ಮಾಡಿದ. ನಮಗೇನೋ ಕೋರ್ಸ್ ಓಕೆ, ಅವನು ಇಷ್ಟಪಟ್ಟಿದೆ ತೊಗೊಳ್ಳೋಣ, ಕೊಡ್ಸೋಣ. ಆದರೆ ಇದು ಮಾತ್ರ ಕಾಲೇಜ್ ಮಾತ್ರ ಒಂದಷ್ಟು ನೋಡೋಣ, ಆಮೇಲೆ ಬೇಕಾದರೆ ಡಿಸೈಡ್ ಮಾಡೋಣ ಯಾವ ಕಾಲೇಜು. ಅವನು ಕೇಳಿದ್ನಲ್ಲ ಆ ಕಾಲೇಜಾ ಇಲ್ಲ ಬೇರೆ ಕಾಲೇಜಾ ನೋಡೋಣ ಅಂಥೇಳಿ ಒಂದಷ್ಟು ಕಾಲೇಜ್ ಹೋಗಿದ್ವಿ. ಮಕ್ಕಳದು SLC ಎಕ್ಸಾಮ್ ಆಗ್ತಿದ್ದಂಗೆ ಒಂದಷ್ಟು ಕಾಲೇಜಿಂದ ಕಾಲ್ಗಳು ಬರ್ತಾ ಇರುತ್ತೆ. ನಮ್ಮ ಕಾಲೇಜಲ್ಲಿ ಇಷ್ಟು ಅಮೌಂಟು ಇಷ್ಟಿದೆ, ಈ ಥರ ಇದೆ ನಮ್ಮ ಕಾಲೇಜು. ಅವ್ರ ಕಾಲೇಜ್ ಬಗ್ಗೆ ಯಾರೂ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳೋದು. ನಾವು ಆದ್ರೂ ಒಂದಷ್ಟು ಕಾಲೇಜು ವಿಚಾರಿಸ್ಬೇಕು, ಒಂದಷ್ಟು ಜನನ ವಿಚಾರಿಸ್ಬೇಕು. ಆವಾಗಲೇ ನಮಗೂ ಗೊತ್ತಾಗುತ್ತೆ ಯಾವ ಕಾಲೇಜ್ ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಂಡು ನಾವು ಒಂದಷ್ಟು ಕಾಲೇಜನ್ನು ನೋಡಿದ್ವಿ. ಅದರಲ್ಲಿ ನಾವು ಫಸ್ಟು ನನಗೆ ಕಾಲ್ ಬರ್ತಾನೆ ಇತ್ತು, ಪ್ರತಿದಿನ ಬರೋದು ಅಥವಾ 3 ದಿನಕ್ಕೊಂದ್ಸರಿ ಈ ಥರ ಬರ್ತಾ ಇರುತ್ತೆ. ನಿಮಗೂ ನಿಮ್ಮ ಮಕ್ಳು ಯಾರಾದ್ರು SLC ಮಕ್ಕಳು ಇದ್ದಿದ್ದರೆ ನಿಮಗೆ ಗೊತ್ತಿರುತ್ತೆ, ಬರ್ತಾನೆ ಇತ್ತು. ಅಲ್ಲಿಂದ ಒಂದು ಸುಮಾರು ಕಾಲ್ ಬರ್ತಾ ಇರುತ್ತೆ. ನಾವು ಅದನ್ನೆಲ್ಲ ಇಟ್ಕೊಂಡಿದ್ದೆ, ಯಾವ ಕಾಲೇಜ್ ಏನೆಲ್ಲ ತಿಳ್ಕೊಂಡಿದ್ದೆ. ಫಸ್ಟು ಒಂದು ಕಾಲೇಜ್ಗೆ ಹೋದ್ವಿ. ಅದು ಮನೆಯಿಂದ ಒಂದು ಎಷ್ಟು ಕಿಲೋಮೀಟರ್ ಹತ್ರದಲ್ಲಿದೆ, ಕಿಲೋಮೀಟರ್ ಎಲ್ಲ ಗೊತ್ತಿಲ್ಲ, ಹತ್ರದಲ್ಲಿದೆ. ಅದರಿಂದ ನಾವು ಅಲ್ಲಿಗೆ ಹೋದ್ವಿ. ಫಸ್ಟು ಹೋದ ತಕ್ಷಣ ಎಲ್ಲ ವಿಚಾರಿಸಿದ್ರು. ಮತ್ತು ಪೇರೆಂಟ್ಸ್ ಹೋಗೋದಕ್ಕಿಂತ ಮಕ್ಕಳನ್ನ ಕರ್ಕೊಂಡೋದ್ರೆ ಅವ್ರಿಗೆ ನೀಟಾಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವರು ಏನು ಕೋರ್ಸ್ ತೊಗೋಬೇಕು, ನಿನಗೆ ಏನಾಗಬೇಕು ಮುಂದೆ ಅಂತೆಲ್ಲ ತಿಳ್ಕೊಂಡು ಇದನ್ನು ನೀನು ಈ ಥರ ಆಗಬೇಕು ಅಂದರೆ ಈ ಕೋರ್ಸ್ ತೊಗೋಬೇಕು, ಅದನ್ನೆಲ್ಲ ತಿಳಿಸಿ ಹೇಳ್ತಾರೆ. ಒಂದೊಂದು ಕಡೆ ಒಬ್ಬೊಬ್ಬರು ಪೇರೆಂಟ್ಸೇ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಬರ್ತಾರೆ. ಅದಕ್ಕಿಂತ ಮಕ್ಕಳನ್ನ ಕರ್ಕೊಂಡೋದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ನನ್ನ ಪ್ರಕಾರ ನಾನು ಎಲ್ಲ ಕಾಲೇಜ್ಗೂ ಕೌಶಿನ ಕರ್ಕೊಂಡೋಗಿದ್ದೆ. ಅವರು ನನ್ನ ಜೊತೇಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೌಶಿ ಜೊತೆ ಮಾತಾಡ್ತಾರೆ. ಅವನಿಗೆ ಏನು ಆಸೆ ಏನು ಅದನ್ನೆಲ್ಲ ತಿಳ್ಕೊಂಡು ಅವನಿಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ. ಆವಾಗ ಅವನಿಗೂ ಕೂಡ ಅರ್ಥ ಆಗುತ್ತೆ. ಅದರಿಂದ ಆಮೇಲೆ ಸರಿ ಅಂದ್ಬಿಟ್ಟು ಫಸ್ಟು ಮೊದಲನೇ ಕಾಲೇಜ್ಗೆ ಹೋದ್ವಿ. ಮೊದಲನೇ ಕಾಲೇಜ್ಗೆ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವರು ಎಷ್ಟು ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟು ಅಂತೇಳಿ ಬರಿತಾ ಇದ್ದಾರೆ. ಅವರು ಅಂದರೆ ಹೇಳ್ಕೊಂಡು ನಮಗೆ ಬರಿತಾಯಿದ್ರು, ಇದಕ್ಕಿಷ್ಟಾಗುತ್ತೆ ಇದಕ್ಕಿಷ್ಟಾಗುತ್ತೆ ಅಂತೇಳಿ. ಬರೆಯುವಾಗ ನನಗೆ ಆರ್ಟ್ ಹೆಂಗೆ ಅನಿಸ್ತಾಯಿತ್ತು ಅಂದರೆ, ಅದೇ ಆರ್ಟ್ ಅನ್ನೋದಕ್ಕಿಂತ BP ಹೈ ಆಗ್ತಾಯಿತ್ತು, ಜಾಸ್ತಿ ಆಗ್ತಿತ್ತು. ಇಷ್ಟೊಂದು ದುಡ್ಡಾ ಇಲ್ಲಿ, ಇಷ್ಟೊಂದು ಅಮೌಂಟಾ ಅಂತೇಳಿ. ಅಲ್ಲಿ ಕಾಲೇಜಿಗೆ ಎಷ್ಟು ಅಂದರೆ 2.5 ಲಕ್ಷ ಅಮೌಂಟು. ನನಗೆ 2.5 ಲಕ್ಷ ಅಂದರೆ ಫಸ್ಟು 1,80,000 ಅಂದ ತಕ್ಷಣ ನನಗೆ ಹಿಂಗಾಗಿರ್ಬೇಡ. ನಾವೆಲ್ಲ ಕಾಲೇಜ್ ಅಂತ ಅಂದರೆ ಈ ಥರ ಯಾವತ್ತೂ ನಮ್ಮಮ್ಮ ಅಪ್ಪ ಎಲ್ಲ ಬಿಡಿ, ನಮ್ಮಮ್ಮ ಯಾವ ಕಾಲೇಜು ಏನು ಯಾವತ್ತೂ ಯಾವುದೇ ಒಂದು ಕಾಲೇಜಿಗೆ ಬಂದವರಲ್ಲ, ಏನು ಎತ್ತ ಅಂತ ನೋಡಿದವರಲ್ಲ. ಅವರೇನು ನಮ್ಮ ಊರಿಂದ ಪಕ್ಕದಲ್ಲಿ ಒಂದು ಕಾಲೇಜ್ ಇದೆ, ಅಲ್ಲಿ ಹೋಗು ಅಷ್ಟೇ. ಇನ್ನು ಯಾವ ಕಾಲೇಜೆಲ್ಲ ಈ ಥರ ಎಲ್ಲ ಹೋಗಿ ವಿಚಾರಿಸೋದು ಅದು ಯಾವುದು ಕೂಡ ಮಾಡಿಲ್ಲ. ಅಲ್ಲೋಗು ಆ ಕಾಲೇಜಿಗೆ ಸೇರ್ಕೊ ಅಷ್ಟೇ. ಅಲ್ಲಿ ನಮಗೆ ಫೀಸ್ ಎಷ್ಟಿರ್ತಿತ್ತು ಅಂದರೆ 1,500 - 2,000 ರೂಪಾಯಿ ಅಷ್ಟೇ ನಮಗೆ ಫೀಸು ಅಂತ ಇದ್ದಿದ್ದು. ಅದು ಜಾಸ್ತಿನೇ ಇರ್ಬೋದು ನನ್ನ ಪ್ರಕಾರ. ಆವತ್ತಿನ ದಿನ ನನಗೆ ನೆನಪಿಲ್ಲ, 21 ವರ್ಷ ಆಗಿದೆ ನನ್ನ ಕಾಲೇಜು ಬಿಟ್ಟು. ಅಷ್ಟು ವರ್ಷದಲ್ಲಿ 21 ವರ್ಷದಿಂದ ಅಷ್ಟೇ 1,500 - 2,000 ರೂಪಾಯಿ ಒಳಗಡೆ ನಮ್ಮ ಕಾಲೇಜ್ ಫೀಸು ಎಲ್ಲ ಮುಗ್ದೋಗಿತ್ತು. ಇವರಿಗೆ ಫಸ್ಟೇ 1,80,000, ಅದು ಯಾವುದಕ್ಕೆ ಇನ್ನೊಂದಕ್ಕೆ ಅಷ್ಟು ಎಲ್ಲ ಟೋಟಲ್ ಮಾಡಿದಾಗ 2,50,000 ರೂಪಾಯಿ ಆಯಿತು. 2,70,000 50 ಆಯಿತು. ಅದಾದಮೇಲೆ ವ್ಯಾನ್ ಫೀಸ್ ಇಲ್ಲ. ನಾವು ವ್ಯಾನಿಗೆಲ್ಲ ಹಾಕ್ತೀವಿ ಅಂದರೆ ಎಷ್ಟು ಅಂದರೆ 3 ಲಕ್ಷ ರೂಪಾಯಿ ಟೋಟಲಾಗಿ, ಒಂದು 10,000 - 20,000 ರೂಪಾಯಿ ಕಡಿಮೆ 3 ಲಕ್ಷ ರೂಪಾಯಿ ಆಗೋಗುತ್ತೆ. ನನಗೆ ಸುಸ್ತಾಗೋಯ್ತು. ಎಲ್ಲ ಕೇಳ್ಕೊಂಡೆ ತಿಳ್ಕೊಂಡೆ ಹೊರಗಡೆ ಬಂದುಬಿಟ್ವಿ. ಕೌಶಿಗೆ ಹೊರಗಡೆ ಬಂದಮೇಲೆ ನಿಮ್ಮ ಅಪ್ಪ ಬರಬೇಕಿತ್ತು, ಅಂದರೆ ಮೋಹನಮ್ಮ ಬರಬೇಕಿತ್ತು, ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ. ಅಯ್ಯೋ ಅವರಲ್ಲೇ ಇದೇನಪ್ಪ ಇವ್ರು ಇಷ್ಟೊಂದು, ಏನು ಮೇಡಮ್ ಇಷ್ಟೊಂದು ನೀವು ಅಂತೆಲ್ಲ ಇದು ಎನ್ಕ್ವೈರಿ ಮಾಡೋ ಥರ ಮಾಡೋರು. ನಾವಾದರೆ ಹೌದಾ ಅಂದ್ಕೊಂಡು ಕೇಳಿಕೊಂಡು ವಾಪಸ್ ಬಂದ್ವಿ. ಅದೇ ಫಸ್ಟ್ ಕಾಲೇಜ್ ಅಷ್ಟು ಹೇಳ್ಬಿಟ್ರಲ್ಲ ನಮಗೆ, ಇನ್ನು ಬೇರೆ ಕಾಲೇಜೆಲ್ಲ ಇನ್ನು ಯಾವ ಥರ ಇರ್ಬೋದು ಅಂತ ಅಂದ್ಕೊಂಡು ಹೋದ್ವಿ. ಆದರೆ ಬೇರೆ ಕಾಲೇಜೆಲ್ಲ ಇಷ್ಟೊಂದೆಲ್ಲ ಇರಲಿಲ್ಲ. ಒಂದು ಕಾಲೇಜು 1,10,000, 1,20,000, 1 ಲಕ್ಷ ಈ ಥರ ಇತ್ತು. ಅದೆಲ್ಲ ಓಕೆ, 1,10,000, 1 ಲಕ್ಷ ಈ ಥರದ್ದೆಲ್ಲ ಓಕೆ. ಆದರೆ ಫಸ್ಟ್ ಕಾಲೇಜೇ ಈ ಥರ ಆದಾಗ ನಮಗೆ ಫುಲ್ಲು ಟೆನ್ಷನ್ ಆಗೋಗುತ್ತೆ.
ನಾವು ಸುಮಾರು ಅವತ್ತು 4 ಕಾಲೇಜು ನೋಡಿದ್ದು. ಅದರಲ್ಲಿ ಒಂದು ಕಾಲೇಜು ನನಗೆ ಓಕೆ ಆಗಿದ್ದು. ಅದು ತುಂಬ ಜನ ಹೇಳ್ತಾಯಿದ್ರು ಆ ಕಾಲೇಜು ತುಂಬ ಚೆನ್ನಾಗಿದೆ, ಎಲ್ಲರೂ ಹೇಳ್ತಾಯಿದ್ರು ಕೌಶಿನ ಅಲ್ಲಿಗೆ ಹಾಕಿ, ತುಂಬ ಚೆನ್ನಾಗಿದೆ, ಮತ್ತು ಸ್ಟ್ರಿಕ್ಟ್ ಇದೆ ಅದು ಕಾಲೇಜು, ಸ್ಕೂಲೂ ಕೂಡ ಚೆನ್ನಾಗಿದೆ, ಕಾಲೇಜು ಕೂಡ ಚೆನ್ನಾಗಿದೆ, ಸೇರಿಸಿ ಅಂತ ಹೇಳ್ತಾಯಿದ್ರು. ಒಂದೊಂದು ಕಾಲೇಜಲ್ಲಿ ಹೇಗೆಂದರೆ ಸ್ಕೂಲ್ ಚೆನ್ನಾಗಿದೆ, ಕಾಲೇಜೇನೋ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂದರು. ಓಕೆ, ನನಗೆ ಒಂದು ಕಾಲೇಜ್ ಇಷ್ಟ ಆಗಿತ್ತು. ಅದು 1,10,000 ರೂಪಾಯಿ ಆಗುತ್ತೆ ಟೋಟಲಿ. ಅಂದರೆ ಫೀಸು ಗೀಸು ಪ್ರತಿಯೊಂದು ಎಲ್ಲ ಅಮೌಂಟ್ ಎಲ್ಲ ಸೇರಿಸಿ 1,10,000. ಆದರೆ ವ್ಯಾನಿಗೆಲ್ಲ ಹಾಕ್ತೀವಿ ಅಂದರೆ ಇನ್ನೊಂದು 20,000 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ವ್ಯಾನ್ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇವನು BMTC ಬಸ್ ಹತ್ಕೊಂಡು ಹೋಗೋ ಥರ ಇದ್ದಾನೆ. ಸುಮಾರು ಒಂದು ಕೊರೋನಾ ಬಂದಮೇಲೆ ಅವನಿಗೆ BMTC ಬಸ್ಸಿಗೆ ಹಾಕಿದ್ದು ನಾವು. ಅಲ್ಲಿಂದ BMTC ಬಸ್ಸಲ್ಲೇ ಓಡಾಡ್ತಾನೆ, ವ್ಯಾನ್ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಬಂದ್ವಿ. ನನಗೆ ಆ ಕಾಲೇಜು ಫಸ್ಟ್ ಡೇ ಅದೊಂದು ಇಷ್ಟ ಆಯಿತು, 1,10,000. ಓಕೆ, ಚೆನ್ನಾಗಿದೆ ಅಂದ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ಅಲ್ಲಿ ಬಿರಿಯಾನಿ ಎಲ್ಲ ತಿಂದ್ಕೊಂಡು ಹಾಗೆ ಆಮೇಲೆ ಮನೆಗೆ ಬಂದು ಆಮೇಲೆ ಅಲ್ಲಿ ಬಿರಿಯಾನಿ ಕಬಾಬ್ ಎಲ್ಲ ತಿಂದಿದ್ವಲ್ಲ, ಹಾಗೆ ಒಂದು ಲೋಟ ಸ್ಪ್ರೈಟ್ ಎಲ್ಲ ಕುಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಮೋನಮ್ಮ ಮಲ್ಕೊಂಡ್ರು. ಮಾಮಂಗೆ ಸ್ಟೋರಿಯೆಲ್ಲ ಹೇಳಿದೆ, ಫಸ್ಟ್ ಕಾಲೇಜಲ್ಲಿ ಏನಾಯಿತು, 2ನೇ ಕಾಲೇಜಲ್ಲಿ ಹೆಂಗಿತ್ತು, 3ನೇ ಕಾಲೇಜ್ ಯಾವ ಥರ ಇತ್ತು, ನನಗೆ ಯಾವುದು ಓಕೆ ಅನ್ನಿಸ್ತು, ಅದನ್ನೆಲ್ಲ ಮಾತಾಡಿಕೊಂಡು ಆಮೇಲೆ ಮೋನಮ್ಮ ಹೋದರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತೇಳಿ. ಆಮೇಲೆ ಕೌಶಿಕ್ ಹೇಳ್ತಾರೆ ನಿನಗೆ ಯಾವ ಕಾಲೇಜ್ ಇಷ್ಟ ಅಂತೇಳಿ. ಅವನು ಫಸ್ಟ್ ಯಾವ ಕಾಲೇಜ್ ಹೇಳ್ತಿದ್ನೋ ಅದೇ ಕಾಲೇಜೇ ನನಗೆ ಇಷ್ಟ. ನನಗೆ ಅವ್ನು ಯಾವುದೋ ಡಿಸೈಡ್ ಮಾಡಿದ ಅದನ್ನೇ ಇಷ್ಟಪಡ್ತಿದ್ದ ಅವನು. ಕರೆಂಟು ಇವಾಗ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಹೊರಗಡೆ ಕರೆಂಟ್ ಇಲ್ಲ ಇನ್ನು. ಅಂದರೆ ನಮ್ಮ ಮನೇಲಿ ಮಾತ್ರ ಕರೆಂಟ್ ಇದೆ, ಪಕ್ಕದ ಮನೇಲಿ ಎಲ್ಲೂ ಕರೆಂಟ್ ಇಲ್ಲ. ಕತ್ಲೆ ಥರ ಅದು ಗೆಸ್ಟ್ ಹೌಸು ನೋಡಿ, ನಮ್ಮ ಆಪೋಸಿಟಲ್ಲಿ 2 ವಿಂಡೋಸ್ ಕಾಣಿಸ್ತಾ ಇದೆಯಲ್ಲ, ಅದೇ ಗೆಸ್ಟ್ ಹೌಸು. ಅಂದರೆ ಈ ಥರ ಆಪೋಸಿಟಲ್ಲಿ ಇಲ್ಲ, ಸ್ಟ್ರೈಟು ಸ್ವಲ್ಪ ಕ್ರಾಸಲ್ಲಿದೆ ಅಷ್ಟೆ. ಇವಾಗ ಡೋರಿಂದ ತೋರಿಸಿದ್ರೆ ಅದೇ ಅಲ್ಲಿ UPS ಇದೆ, ಆದರೆ ಏನು UPS ಖಾಲಿಯಾಗಿ ಹೋಗಿದೆ ಅಂತ. ನಾವು ಮಧ್ಯಾಹ್ನ ಹೊರಟಾಗ ಕರೆಂಟ್ ಇತ್ತು, ನಾನು ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಹೊರಟಿದ್ದೆ. ಇನ್ನೊಂದು 5 ನಿಮಿಷ ಆಯಿತು, ಇನ್ನು ಬಂದಮೇಲೆ ಒಣಗಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹೋದೆ. ನಾವು ಹೋದ ಒಂದು 2 ನಿಮಿಷಕ್ಕೆ ಕರೆಂಟ್ ಹೋಯ್ತಂತೆ. ನನಗೆ ಮುಂದೆ ಮನೆ ಆಂಟಿ ಫೋನ್ ಮಾಡಿದರು, ಇಲ್ಲಿ ಕರೆಂಟ್ ಇದೆಯಾ, ಇಲ್ಲಿಲ್ಲ, ಈ ಥರ ಆಯಿತು ಅಂತೇಳಿ. ನಾನು ಹೇಳಿದೆ ನಾವು ಬಂದಾಗ ಕರೆಂಟ್ ಇರಲಿಲ್ಲ, ಅದಕ್ಕೆ ಇಲ್ಲ ಆಂಟಿ ಅಂದೆ. ಸರಿ, ಈ ಥರ ಆಯಿತು, ನೀವು ಹೋದಾಗಲೇ ಅದು ಕರೆಂಟ್ ಹೋಯ್ತು, ಬಂದೇ ಇಲ್ಲ ಅಂತ. ಇವಾಗ ನೋಡಿದ್ರೆ ಹಿಂದೆ ಮನೆಯಲ್ಲೂ ಇದೆ, ಮುಂದೆ ಅಂದರೆ ಹಿಂದೆ ಬೀದಿಯಲ್ಲೂ ಇದೆ, ಮುಂದೆ ಬೀದಿಯಲ್ಲೂ ಇದೆ. ನಮ್ಮ ಲೈನಲ್ಲೇ ಕರೆಂಟ್ ಇಲ್ಲ. ಅದಕ್ಕೆ ನಮ್ಮ ಮನೆ ಮುಂದೆ ಒಂದು ಲೈಟ್ ಕಂಬ ಇದೆ ನೋಡಿ, ಅದರಲ್ಲಿ ಏನೋ ರಿಪೇರಿ ಮಾಡ್ತಾ ಇದ್ದಾರೆ. ಏನು ಹೋಗಿದೆ ಏನು ಅಂತ ಗೊತ್ತಿಲ್ಲ. ಏನು ಹೋಗಿದ್ಯೋ? ಫೀಸ್ ಬೇರೆ ಬೇರೆ ಇದೆ, ಅವ್ರದ್ದು ಬೇರೆ 2 ಫೀಸು, ಇವ್ರದ್ದು ನಮ್ದು ಲೈನ್ ಬೇರೆ ಫೀಸು, ಹಾಂ, ಆ ಕಡೆದು ಬೇರೆ ಫೀಸ್. ಅದಕ್ಕೆ ಹೌದಾ? ಅದಕ್ಕೆ ಕವಿತಾ ಆಂಟಿ ಮನೇಲಿ ಇಲ್ಲ, ಬಂದಿಲ್ಲ ಅವ್ರಿಗಿನ್ನ. ಬಂತಲ್ಲ ಇಲ್ಲ, ಈಗ ಬಂತು. ಹಾಂ, ಈಗ ಬಂತು, ಕರೆಕ್ಟ್. ಮೊದಲು ಬಂದಿರಲಿಲ್ಲ. ನಾನು ಅದಕ್ಕಿದೆ ನಮ್ಮ ಮನೇಲಿ ಬಂದಿದೆ, ಅಲ್ಲಿ ಬಂದಿಲ್ವಲ್ಲ ಅಂತ ಅಂದ್ಕೊಂಡೆ. ಅಲ್ಲಿ ಫೀಸ್ ಚೇಂಜ್ ಆಗಿದೆ, ಹಾಂ, ಅದಕ್ಕೆ. ಅದೇ ನಾನು ಆಮೇಲೆ ಏನೋ ಇನ್ನೂ ರಿಪೇರಿ ಮಾಡ್ತಿದ್ದಲ್ವ, ಅದಕ್ಕೆ ಸುಮ್ಮನೆ ಆಗೋದು. ಏನು ಸೊಳ್ಳೆಗಳು, ಏನು ಕಾಲು ಕೈಯೆಲ್ಲ ಕಡಿತಿದ್ರು. ಸೊಳ್ಳೆ ಗೊತ್ತೇ ಒಂದು, ಅಯ್ಯೋ ಪಾಯ್ತಾನೆ ಇಲ್ಲ. ಅದಕ್ಕೆ 5 ನಿಮಿಷ ಬ್ಯಾಟ್ ಎತ್ಕೊಂಡೆ, ಆಯ್ತಲ್ಲ. ಈ ಥರ ಕತೆ. ಕರೆಂಟ್ ಬಂದಿದೆ, ಈಗ ಎಲ್ಲ ಬ್ಯಾಟ್ರಿಗಳು ಅದನ್ನೆಲ್ಲ ಚಾರ್ಜ್ಗೆ ಹಾಕಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.